ಒಂದು ಸ್ಪೆಷಲ್ ಸರ್ಪ್ರೈಸ್ ಇದೆ ನಿಮ್ಗೆ. ಏನು ಈ ಸರ್ಪ್ರೈಸ್ ಏನಂದ್ರೆ ನಮ್ ವೀವರ್ಸ್ ರೆಸಿಪಿ ಅಂತ ಇರುತ್ತೆ. ವೀವರ್ಸ್ ಒಂದು ರೆಸಿಪಿ ಬರ್ತ್ ಕಳಿಸ್ತಾರೆ, ಅದ್ರಲ್ಲಿ ಸ್ಪೆಷಲ್ ಆಗಿರುವಂತಹ ರೆಸಿಪಿನ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಇದನ್ನ ಬರ್ತ್ ಕಳಿಸಿದ್ದಾರೆ ಶಾಂತಲಾ ಅವರು ಚಳ್ಳಕೆರೆಯಿಂದ. ಏನ್ ರೆಸಿಪಿ ಗೊತ್ತಾ? ಕಮಲ್ ಖೀರ್. ಇದನ್ನ ನಾನ್ ಮಾಡಿ ತೋರಿಸ್ತೀನಿ ನಾಗರಾಜ್ ಕೋಟೆ ಅವರೇ. ಹಾಗೆ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಮಿಲ್ಕ್ ಮೇಡ್, ಹಾಲು, ಸಕ್ಕರೆ, ಕಿತ್ಲೆ ಹಣ್ಣು, ಜಾಕಾಯಿ ಪುಡಿ, ರೋಸ್ ಎಸೆನ್ಸ್, ಏಲಕ್ಕಿ ಪುಡಿ ಮತ್ತೆ ದ್ರಾಕ್ಷಿ. ಸೊ ನೀವು ಸಹಾಯ ಮಾಡ್ಬೇಕು ನಂಗೆ, ಗಾಯತ್ರಿ ಮತ್ತೆ ನಾಗರಾಜ್ ಅವರೇ. ನಾಗರಾಜ್ ಅವ್ರು ಮಾಡ್ತೀರಾ ನೀವು? ಖಂಡಿತ ಹೆಲ್ಪ್ ಮಾಡ್ತೀರಾ? ಓಕೆ ಫೈನ್. ಈಗ ಮಾಡಕ್ ಶುರು ಮಾಡ್ಲಾ? ಓಕೆ. ಈ ಕಮಲ್ ಖೀರ್ ತುಂಬಾ ಸಿಂಪಲ್ ಅಂಡ್ ಸ್ವೀಟ್ ರೆಸಿಪಿ ಅಂತ ನಮ್ಗೆ ಅನ್ನಿಸ್ತು, ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಫಸ್ಟ್ ಆಸ್ ಯೂಶುವಲ್ ಖೀರ್ ಅಂದ್ಮೇಲೆ ಸೇಮ್ ಪ್ರೊಸೀಜರ್, ಹಾಲು ಕಾಯಿಸ್ಕೋಬೇಕು. ಹಾಲು ಕೊಡಿ. ಇದನ್ನೆಲ್ಲ ಹಾಕ್ಬಿಟ್ಟು ಹಾಲು ಹುಕ್ಕದ್ಮೇಲೆ ಮಿಕ್ಕಿದ ಪ್ರೊಸೀಜರ್ ಮಾಡಬೇಕು. ಹಾಲು ಎಷ್ಟು ಚೆನ್ನಾಗಿ ಕುದಿಯುತ್ತೆ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಖೀರ್. ಸೊ ಇಟ್ಸ್ ವೆರಿ ಸ್ಪೆಷಲ್ ರೆಸಿಪಿ. ಹಾಗೆ ನಾಗರಾಜ್ ಅವರೇ, ನೀವು ಯಾವಾಗಲೂ ಲವ್ಕೆಯಿಂದ ಇರ್ತೀರಿ, ಒಂಥರ ಎಲ್ಲರಿಗೂ ಉತ್ಸಾಹವನ್ನ ತುಂಬ್ತಾ ಇರ್ತೀರಿ. ಸೊ ಇವತ್ತು ನೀವು ಯಾಕೋ ಅಡುಗೆ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಇಲ್ಲ, ಎಲ್ಲ ಹೊಸ ಹೊಸ ರುಚಿ ಇದೆಯಲ್ಲ, ನಾನು ಇದನ್ನ ಕಲ್ತ್ಕೊಳ್ಳೋ ಕಡೆ ಗಮನ ಹೋಗ್ಬಿಟ್ಟು ಹಂಗಾಗಿ. ಹೌದಾ? ಗಾಯತ್ರಿ ಅವರು ತುಂಬಾ ಸೈಲೆಂಟ್. ಆತರ ಏನಿಲ್ಲ. ಮನೇಲಿ ಸಖತ್ ಜಗಳ ಆಡ್ತೀರಾ? ಇಲ್ಲಪ್ಪ, ಜಗಳ ಆಡಲ್ವಾ? ನಾಗರಾಜ್ ಅವರೇ, ಒಂದು ನಿಜ ಹೇಳಿ, ಮನೇಲಿ ಜಗಳ ಯಾರು ಜಾಸ್ತಿ ಆಡ್ತಾರೆ? ಜಗಳನೇ ಇಲ್ವಲ್ಲ, ಜಾಸ್ತಿ ಎಲ್ಲಿ ಬಂತು? ಹೌದಾ? ನಂಬೋದಾ? ಖಂಡಿತ. ಪರವಾಗಿಲ್ಲ, ಹೇಳ್ರಿ. ಕಿವಿಲ್ ಮಾತಾಡ್ಕೊಳ್ಳೋಣ. ಇಲ್ಲ ಅಮ್ಮ, ಜಗಳನೇ ಆಡಲ್ಲ ನಾವು. ಜಗಳ ಆಡಲ್ವಾ? ಆಡೋದೇ ಇಲ್ಲ. ಅಯ್ಯೋ ರಾಮ, ನೋಡೋರ್ಗೆಲ್ಲ ಜಲಸಿ ಆಗ್ತಾ ಇರುತ್ತೆ. ಏನಪ್ಪ ಇವ್ರು ಜಗಳ ಮಾಡಲ್ಲ ಅಂದ್ರೆ ಸುಳ್ಳು ಹೇಳ್ತಾ ಇರ್ತಾರೆ ಅಂತ. ಇಲ್ಲ ಇಲ್ಲ ಇಲ್ಲ, ಜಗಳ ಮಾಡಲ್ಲ ಅಂದ್ರೆ ಮಾಡಲ್ವಾ? ಯಾಕೆ ನಾನು ಸ್ಟೇಜ್ ಮೇಲೂ ಅಷ್ಟೇ ವಾಸ್ತವನೇ ಹೇಳೋದು, ಇಲ್ಲೂ ಅಷ್ಟೇ ವಾಸ್ತವನೇ. ಹೌದಾ? ನಿಜ ನಂಬೋದು. ಆದ್ರೆ ಯಾರು ಮನೆಯಲ್ಲಿ ಜಾಸ್ತಿ ಪ್ಲಾನ್ ಮಾಡೋದು? ಈಗ ಹೊರಗಡೆ ಹೋಗೋದು ಬರೋದು ಅದನ್ನೆಲ್ಲ ಯಾರು ಪ್ಲಾನ್ ಮಾಡ್ತೀರಾ? ಯಾರ್ ಮಾತು ಕೇಳ್ತೀರಾ? ಎಲ್ಲ ನಾನೇ ಪ್ಲಾನ್ ಮಾಡೋದು. ಎಲ್ಲ ಇವ್ರೇನೆ. ಹೌದಾ? ಏನ್ ಗೊತ್ತಾ, ಇಲ್ಲಿ ಗಾಯತ್ರಿ ಅವ್ರದ್ದು ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಅದಕ್ಕೆ ಎಲ್ಲ ನಾಗರಾಜ್ ಅವ್ರು ಮಾಡ್ತಿರೋದು. ಇನ್ನೊಂದು ವಿಷಯ ಕೇಳಿದ್ರೆ ಗಾಬರಿ ಆಗ್ಬಿಡ್ತೀಯ. ಯಾಕೆ? ಇವಳಿಗೆ ಕರ್ಕೊಂಡೋಗಿ ಸೀರೆ ತೆಕ್ಕೊಂಡು ಸೆಲೆಕ್ಟ್ ಮಾಡ್ಕೊಡೋದು ನಾನೇ. ಅಬ್ಬಾ ದೇವ್ರೇ, ಅವ್ರು ಕೊಟ್ಟಿದ್ದನ್ನ ಇಸ್ಕೊಟ್ಟಿನ ತಗೊಳ್ತೀರಾ ನೀವು? ಆ ತರನೇ ಸೆಲೆಕ್ಷನ್ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ. ಈಗ ಹಾಲು ಉಕ್ಕಿದೆ, ಮುಂದಿನ ಮಾತುಕತೆನ ಆಮೇಲೆ ಮುಂದುವರಿಸ್ತೀನಿ. ಮಿಲ್ಕ್ ಮೇಡ್ ಜಾಸ್ತಿ ಹಾಕಿದಷ್ಟು ಟೇಸ್ಟಿ ಆಗಿರುತ್ತೆ ಖೀರು. ನಾನು ಈಗ ಎಷ್ಟು ಬೇಕೋ, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಮಿಲ್ಕ್ ಮೇಡ್ ಹಾಕಿದ್ದೀನಿ. ಹಾಗೆ ನೀವು ಸಾರಿ ಸೆಲೆಕ್ಟ್ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ತುಂಬಾ ಎಕ್ಸ್ಪೆನ್ಸಿವ್ ಸಾರಿ ಸೆಲೆಕ್ಟ್ ಮಾಡ್ತಾರೋ ಇಲ್ಲ ಸಿಂಪಲ್ ಆಗಿ ಯಾವ್ದೋ ಒಂದು ಕೊಡ್ಸ್ಬಿಟ್ಟು ಇದೇ ಚೆನ್ನಾಗಿದೆ ಕಣೆ, ನೀನ್ ಇದು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತೀಯ ಅಂತ ಹೇಳ್ಬಿಡ್ತಾರೋ? ಆತರ ಏನು ಹೇಳಿಲ್ಲ. ಆತರ ಏನು ಹೇಳಿಲ್ಲ. ಪಾಪ ಹೇಳ್ರಿ. ಇಲ್ಲ ಅಮ್ಮ, ಆತರ ಏನು ಹೇಳಲ್ಲ. ಅಲ್ಲಿ ಹೋದಾಗ ನಮ್ಗೆ ಯಾವ ಡಿಸೈನ್ ಸೆಲೆಕ್ಟ್ ಆಗುತ್ತೆ ಆ ಡಿಸೈನ್, ಅದು ದುಡ್ಡು ಎಷ್ಟಿರುತ್ತೋ ಗೊತ್ತಿಲ್ಲ, ಅದಕ್ಕೆ 10,000 ಆದ್ರೂ ಓಕೆ, ಬರೀ 2,000 ಆದ್ರೂ ಆ ಸ್ಯಾರಿ ಎತ್ಕೊಳ್ಳೋದು. ಆ ಸ್ಯಾರಿ ಎತ್ಕೊಳ್ಳೋದು ಇವ್ರಿಗೆ ಮ್ಯಾಚ್ ಆಗುವಂಥದ್ದು, ಇಷ್ಟ ಆಗುವಂಥದ್ದು, ಆ ರೇಟ್ ಆಮೇಲೆ ನೋಡೋದು. ಸ್ಯಾರಿ ತಗೊಂಡು ಅದು ಇಷ್ಟ ಆದ್ಮೇಲೆ ರೇಟ್ ನೋಡೋದು. ಹಂಗೆ? ಹೌದು. ಸೊ ಹಂಗಿದ್ರೆ ನೀವು ಅಂಗಡಿಗೆ ಹೋದಾಗೆಲ್ಲ ಡಿಸ್ಕೌಂಟ್ ಕೊಟ್ಟೆ ಕೊಡ್ತಾರೆ, ನೀವು ಹೋಗ್ತೀರಾ ಅಂದ್ರೆ? ನಾನು ಹೋಗ್ತೇನೆ, ಒಂದೊಂದ್ಸರಿ ಇವಳು ಸೆಲೆಕ್ಟ್ ಮಾಡ್ತಾಳೆ. ಮೊನ್ನೆ ಮಾತ್ರ ಇವಳೆ ಸೆಲೆಕ್ಟ್ ಮಾಡ್ತಾ ಇದ್ರು, ನಾನು ಕ್ಯಾಶ್ ಹತ್ರ ನಿಂತಿದ್ದೆ. ಅಲ್ಲಿಂದ ಕರೆದ್ಲು, ಬನ್ರಿ ಸೀರೆ ಸೆಲೆಕ್ಟ್ ಮಾಡಿ ಬನ್ನಿ ಅಂತ. ನಾನು ಉಟ್ಕೊಳ್ಳೋ ನೀನಲ್ವಾ, ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದೆ. ಇವಳು ಅಲ್ಲಿಂದ ಹೇಳಿದ್ಲು, ಬಗೆಯವ್ರು ನೀವಲ್ವಾ, ನೀವೇ ಸೆಲೆಕ್ಟ್ ಮಾಡಿ. ಸರಿ, ಸಕ್ಕರೆ ಕೊಡಿ. ಇದು ಸುಳ್ಳು ಹೇಳಿದ್ರಿ, ನಂಗೆ ಗೊತ್ತು. ಪಾಪ ಅವ್ರ ಹಂಗೇನಿಲ್ಲ, ಇದ್ದಾರೆ. ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಮಿಲ್ಕ್ ಮೇಡ್ ಹಾಕಿರೋದ್ರಿಂದ ಸ್ವಲ್ಪ ಹಾಕೊಂಡ್ರೆ ಸಾಕು. ಖೀರಿಗೆ ಎಷ್ಟು ಬೇಕೋ ಅಷ್ಟು. ಈಗ ಸಕ್ಕರೆ ಹಾಕಿದ್ದೀನಿ, ಇದು ಸ್ವಲ್ಪ ಅದು ಹೊಂದ್ಕೋಬೇಕು. ಹಾಗೆ ನೀವು ರಂಗಭೂಮಿನಲ್ಲಿ ತುಂಬಾ ಹಾಸ್ಯ ನಟನೆ ಮಾಡಿದ್ದೀರಿ, ತುಂಬಾ ರೀಚ್ ಆಗಿರುತ್ತೆ. ಯಾವ್ದೋ ಒಂದು ಸಿಗ್ನೇಚರ್ ಡೈಲಾಗ್ ಇರುತ್ತೆ, ಜನ ಯಾವಾಗ್ಲೂ ನಿಮ್ಮನ್ನ ಅದರಲ್ಲೇ ಗುರುತಿಸ್ತಾರೆ, ತುಂಬಾ ಸ್ಪೆಷಲ್ ಆಗಿರುತ್ತೆ. ಆ ತರದ್ ಯಾವ್ದಾದ್ರು ಒಂದು ಹಾಸ್ಯ ಆಗಿರ್ಲಿ, ಡೈಲಾಗ್ ಆಗಿರ್ಲಿ, ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಇದೆ, ಅದು ಒಂದು ಅವನ ಹಳ್ಳಿ ಐದ ತರಲೆ ತಿಮ್ಮ ಅಂತ ಒಂದು ಕ್ಯಾರೆಕ್ಟರ್ ನಮ್ಮ ನಗೆಲೋಕ ಅಂತ ಟೀಮಲ್ಲಿ ಮಾಡ್ತಾ ಇದ್ದ. ಅವನು ಹಳ್ಳಿಯವನು, ಆದ್ರೂ ಅವನಿಗೆ ಇಂಗ್ಲೀಷ್ ಮಾತಾಡೋ ಹುಚ್ಚು. ಈ ಕನ್ನಡ ರಾಜ್ಯೋತ್ಸವ ತಿಂಗಳಿಂದ ನೆನಪಿಗೆ ಬಂತು. ಅವ್ನು ಇಂಗ್ಲೀಷ್ ಮಾತಾಡೋದು ಏನಕ್ಕೆ ಹುಚ್ಚು ಅಂದ್ರೆ, ಆ ಮೇಷ್ಟ್ರು ಕೇಳ್ತಾರೆ, ಇಂಗ್ಲೀಷ್ ಬರ್ತದೆ ನನಗೆ, ಬರ್ತೈತೆ ಸರ್? ಇಂಗ್ಲೀಷ್ ನಾನು ಕಲ್ತು ಬಿಟ್ಟಿದ್ದೀನಿ ಸರ್, ಈಗ ತುಂಬಾ ಇಂಗ್ಲೀಷ್ ಬರ್ತೈತೆ. ಆಗ ಮೇಷ್ಟ್ರು ಒಂದು ಐಡಿಯಾ ಇತ್ತು, ನೋಡಪ್ಪ ನಿನಗೆ ಇಂಗ್ಲೀಷ್ ಬರೋದಾದ್ರೆ ನಾನು ಕನ್ನಡದ ಒಂದು ವಾಕ್ಯ ಕೊಡ್ತೀನಿ, ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡು. ಆಗ ಮಾಸ್ಟರ್ ಒಂದು ಇದು ಕೊಡ್ತಾರೆ, ಲೈನ್ಸ್ ಕೊಡ್ತಾರೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಸದಾ ಇರುತ್ತಾಳೆ. ಈ ತರದ್ದು ಇದು ಕೊಡ್ತಾರೆ. ಇದು ಗೊತ್ತು ಸರ್, ಹೇಳ್ತೀನಿ ಸರ್.
ಹೇಳಯ್ಯ ಇದನ್ನ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿ ಹೇಳು. ಆಗ ಅವ್ನು ನನ್ನ ಕ್ಯಾರೆಕ್ಟರ್ ಹೇಳ್ತೀನಿ ಅದನ್ನು. ಏನ್ ಸರ್, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಸದಾ ಇರುತ್ತಾಳೆ. ಕೇಳ್ತೀನಿ ಕೇಳಿ, ಏನ್ ಹೇಳಪ್ಪ ಅಂತ. ಎವ್ರಿ ಸಕ್ಸಸ್ಫುಲ್ ಜೆಂಟ್ಸ್ ಬಿಹೈಂಡ್ ಒನ್ ಲೇಡಿ ಎನಿ ಟೈಮ್ ಸ್ಟ್ಯಾಂಡಿಂಗ್. ಆ ರೀತಿ ಹೇಳ್ತಾರೆ ಪೆದ್ದ. ಅದಕ್ಕೆ ಅವ್ನು ಕೇಳ್ತಾರೆ, ಅದೇಂಗಯ್ಯ ಆಯ್ತು. ಕೇಳ್ಕೊಳ್ಳಿ ಸರ್, ನೀವು ಇದು ಲಾಜಿಕ್ ಅದ ಯೋಚನೆ ಮಾಡಿ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ, ಎವರಿ ಸಕ್ಸಸ್ಫುಲ್ ಜೆಂಟ್ಸ್ ಬಿಹೈಂಡ್, ಒಬ್ಬ ಮಹಿಳೆ ಸದಾ ಇರುತ್ತಾಳೆ, ಒನ್ ಲೇಡಿ ಎನಿ ಟೈಮ್ ಸ್ಟ್ಯಾಂಡಿಂಗು. ಇದು ನಮ್ಮ ನಗೆಲೋಕ ಶೋನಲ್ಲಿ ಬಹಳ ಅದ್ಭುತವಾದ ಹಾಸ್ಯ. ಇದು ಆ ತರ್ಲೆ ತಿಮ್ಮ ಅನ್ನೋದ್ರಲ್ಲಿ ಮೇಸ್ಟ್ರು ಪ್ಲಸ್ ವಯಸ್ಕರ ಶಾಲೆ ಅದ್ರಲ್ಲಿ ಬರ್ತಕ್ಕಂಥ ಕಾನ್ವರ್ಸೇಷನ್ ಸುಮಾರು 45-50 ನಿಮಿಷ. ಬಹಳ ದೊಡ್ಡ ಹಾಸ್ಯ ಅದು. ಅದು ಇದುವರೆಗೆ 1,000ಕ್ಕೂ ಹೆಚ್ಚು ಪ್ರದರ್ಶನ ಕಂಡಿದೆ ಆ ಸ್ಕಿಟ್. ಅಪ್ಪ, ತುಂಬಾ ಜಾಸ್ತಿನೇ ಕಂಡಿದೆ. ತರ್ಲೆ ತಿಮ್ಮ. ಈಗ ಜಾಕಾಯಿ ಕೊಡಿ, ಜಾಕಾಯಿ ಪೌಡರ್ ಕೊಡಿ. ಇದು ಕೊಡಿ, ಏಲಕ್ಕಿ ಪೌಡರ್. ಇದು ಹೊಂದ್ಕೊಳ್ಬೇಕು. ಇದು ಕುದ್ದಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ ಬರ್ತಾ ಇದೆ. ಸೊ ಸರ್ವಿಂಗ್ ಬೌಲ್ ಕೊಟ್ಬೇಡಿ. ಕಿತ್ಲೆ ಹಣ್ಣು ಸರ್ವಿಂಗ್ಗೆ ಗಾರ್ನಿಶ್ ಮಾತ್ರ, ಅದನ್ನ ಬೇಯಿಸಬಾರ್ದು ಕಿತ್ಲೆ ಹಣ್ಣನ್ನ. ಸೊ ಅದರದ್ದು ರುಚಿ ಅದ್ರದ್ದು ಇದು ಹೋಗ್ಬಿಡುತ್ತೆ. ಈಗ ಕಿತ್ಲೆ ಹಣ್ಣು ಕೊಡಿ. ಅಕಸ್ಮಾತ್ ನಾವು ಕಿತ್ಲೆ ಹಣ್ಣು ಹಾಕ್ಬಿಟ್ಟು ಕೀರ್ ಮಾಡಿದ್ರೆ ಅದ್ರ ಹುಳಿಯಿಂದ ಹಾಲು ಹೊಡೆದೋಗೋ ಚಾನ್ಸ್ ಇರುತ್ತೆ. ಇದು ಬೆಸ್ಟ್. ಇದು ಕೊಡಿ, ಅದು ರೋಸ್ ವಾಟರ್, ರೋಸ್ ಎಸೆನ್ಸ್. ದ್ರಾಕ್ಷಿ ಕೊಡಿ. ಸೊ ಇಟ್ಸ್ ಆಲ್ಮೋಸ್ಟ್ ರೆಡಿ ಟು ಸರ್ವ್. ಬಿಸಿ ಆಗಿರೋ ಕಮಲ್ ಖೀರ್ ರೆಡಿ ಆಗಿಬಿಟ್ಟಿದೆ. ಶಾಂತಲಾ ಅವರೇ ಚಳ್ಳಕೆರೆಯಿಂದ ಬರ್ದು ಕಳಿಸಿರುವಂತಹ ಕಮಲ್ ಖೀರ್ ರೆಡಿ ಆಗಿದೆ. ಕಮಲ್ ಖೀರ್ ಬೇಕಾಗುವ ಸಾಮಗ್ರಿಗಳು: ಮಿಲ್ಕ್ ಮೇಡ್, ಹಾಲು, ಸಕ್ಕರೆ, ಕಿತ್ತಳೆ ಹಣ್ಣು, ಜಾಕಾಯಿ ಪುಡಿ, ರೋಸ್ ಎಸೆನ್ಸ್, ಏಲಕ್ಕಿ ಪುಡಿ ಮತ್ತು ದ್ರಾಕ್ಷಿ. ಮಾಡುವ ವಿಧಾನ: ಬಾಣಲೆಗೆ ಹಾಲು, ಮಿಲ್ಕ್ ಮೇಡ್, ಸಕ್ಕರೆ, ಜಾಕಾಯಿ ಪುಡಿ, ಏಲಕ್ಕಿ ಪುಡಿ ಹಾಕಿ ಕುದಿಸಿಕೊಂಡು ಒಂದು ಬೌಲ್ಗೆ ಹಾಕಿ ಅದರೊಳಗೆ ಕಿತ್ತಳೆ ಹಣ್ಣು, ರೋಸ್ ಎಸೆನ್ಸ್, ದ್ರಾಕ್ಷಿ ಹಾಕಿದ್ರೆ ಕಮಲ್ ಖೀರ್ ಸವಿಯಲು ಸಿದ್ಧ.